ಲೈವ್ಸ್ ಅಂತ ವಿಷನ್ 360 ಇಂಪ್ಯಾಕ್ಟಿಂಗ್ ಲೈವ್ಸ್. ಅದು ನಮ್ಮ NP MR ಜಯೇಶ್ ಅವರ ಒಂದು ಥೀಮ್, ರಾಷ್ಟ್ರಾಧ್ಯಕ್ಷರ ಥೀಮ್. ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಬೇರೆ ಎಲ್ಲ ರೋಟರಿ ಮತ್ತು ಲಯನ್ಸ್ ಸಂಸ್ಥೆಗಳು ಬೇರೆ ಅಮೆರಿಕದಲ್ಲಿ ಪ್ರಾರಂಭವಾಗಿ ಇಂಡಿಯಾದಲ್ಲಿ ಬಹಳಷ್ಟು ಶಾಖೆಗಳನ್ನು ಹೊಂದಿದೆ. ಆದರೆ ಇಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸಂಸ್ಥೆ ಈ ಒಂದು ಭಾರತದಲ್ಲಿ ಪ್ರಾರಂಭವಾಗಿ ಅನೇಕ ದೇಶಗಳಲ್ಲಿ ಅಮೆರಿಕ, ಆಸ್ಟ್ರೇಲಿಯಾ, ನೇಪಾಳ, ಶ್ರೀಲಂಕಾ, ದುಬೈ, ಓಮನ್ ಹಲವಾರು ರಾಷ್ಟ್ರಗಳಲ್ಲಿ ಒಂದು ಶಾಖೆಗಳನ್ನು ಹೊಂದಿದೆ. 2025-20 ರಾಷ್ಟ್ರೀಯ ಅಧ್ಯಕ್ಷರಾದಂಥ MR ಜಯೇಶ್ ಅವರ ಈ ಒಂದು ಘೋಷವಾಕ್ಯ ಟುಗೆದರ್ ವಿ ಎಕ್ಸೆಲ್, ಹಾಗೆ ಅವರ ಒಂದು ಥೀಮು ವಿಷನ್ 360 ಇಂಪ್ಯಾಕ್ಟಿಂಗ್ ಲೈವ್ಸ್. ನಮ್ಮ ಸಮಾಜದ ಮೇಲೆ ಪರಿಣಾಮ ಬೀರುವಂತಹ ಅನೇಕ ಗಂಭೀರ ಸಮಸ್ಯೆಗಳನ್ನು ಕುರಿತು ನಾಗರಿಕರಿಗೆ ಶಿಕ್ಷಣ ನೀಡೋದಕ್ಕೆ, ಈ ಒಂದು ವಿಷಯಗಳಲ್ಲಿ ಅವರು ತೊಡಗಿಸಿಕೊಳ್ಳೋದಕ್ಕೆ ಹಾಗೂ ನಾವು ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮಗಳನ್ನು, ಅಭಿಯಾನಗಳನ್ನು ನಡೆಸ್ತೀವಿ. ಪರಿಸರ ಸಂರಕ್ಷಣೆಯಿಂದ ಸಾಮಾಜಿಕ ನ್ಯಾಯದವರೆಗೆ ಸಕಾರಾತ್ಮಕ ಕ್ರಮಗಳನ್ನು ಅಗತ್ಯವಾದ ಜ್ಞಾನ ಮತ್ತು ಸಾಧನೆಗಳೊಂದಿಗೆ ವ್ಯಕ್ತಿಗಳನ್ನು ಸಬಲೀಕರಣಗೊಳಿಸುವಂತಹ ದಿಶೆಯಲ್ಲಿ ನಾವು ಶ್ರಮಿಸ್ತೀವಿ. ಈಗ ನಮ್ಮ ಒಂದು ಭಾವನಾ ಸಂಸ್ಥೆ ಶಿವಮೊಗ್ಗದಲ್ಲಿ ಹಲವಾರು ಘಟಕಗಳು ಲೀಜನ್ಸ್ ಇದೆ. ನಮ್ಮ ಭಾವನಾ ಸಂಸ್ಥೆ ಕೂಡ ಶಿವಮೊಗ್ಗದಲ್ಲಿ ಒಂದು ಘಟಕ, ನಮ್ಮ ಉಳಿದಿರುವಂಥ 7 ಘಟಕಗಳಲ್ಲಿ ನಮ್ಮ ಭಾವನಾ ಸಂಸ್ಥೆ ಒಂದು ಘಟಕ, 8 ಘಟಕ ಇದೆ ಶಿವಮೊಗ್ಗದಲ್ಲಿ. ಸೊ ಹಾಗಾಗಿ ಇದರಲ್ಲಿ ಈ ಒಂದು ಭಾವನಾ ಸಂಸ್ಥೆಯ ಒಂದು ಅಧ್ಯಕ್ಷೆಯಾಗಿ ನಾನು ಈ ವರ್ಷ ಅಧಿಕಾರವನ್ನು ವಹಿಸಿಕೊಂಡು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ನಮ್ಮದು ಮಾರ್ಚ್ ತಿಂಗಳಲ್ಲಿ ಏಪ್ರಿಲ್ 1 ಸ್ಟಾರ್ಟ್ ಆಗಿ ಮಾರ್ಚ್ 31ಕ್ಕೆ ಈ ಒಂದು ಅವಧಿ ಇರುತ್ತೆ. ನಮ್ಮ ಕಾರ್ಯಕ್ರಮಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಪರಿಸರ ಸಂರಕ್ಷಣೆ ಕಾರ್ಯಕ್ರಮಗಳು, ಗಿಡ ನೆಡುವುದು, ಮತ್ತು ಪ್ಲಾಸ್ಟಿಕ್ ನಿರ್ಮೂಲನೆ ಜಾಗೃತಿ ಕಾರ್ಯಕ್ರಮ, ಜಲಧಾರ ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ, ಮಳೆ ನೀರು ಕೊಯ್ಲು ಜಾಗೃತಿ ಕಾರ್ಯಕ್ರಮ, ಅಶಕ್ತರಿಗೆ ವೃದ್ಧಾಶ್ರಮಗಳಿಗೆ ವೀಲ್ ಚೇರ್ ಕೊಡುವುದು, ಮಹಿಳಾ ಸಬಲೀಕರಣಕ್ಕಾಗಿ ಹೊಲಿಗೆ ಯಂತ್ರಗಳನ್ನು ನೀಡುವುದು, ವುಮನ್ ಎಂಟರ್ಪ್ರನಿಯರ್ ಪ್ರೋಗ್ರಾಮ್ಸ್ಗಳನ್ನು ನಡೆಸುವಂಥದ್ದು, ಲೀಡರ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ಸು, ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಕಾರ್ಯಕ್ರಮ, ಫಲಕ ಅನಾವರಣ ಕೂಡ ಇವತ್ತಿದೆ. ನಮ್ಮ NP ಅವರು ಒಂದು ವಿನೋಬಾ ನಗರದಲ್ಲಿ ಒಂದು ಫಲಕವನ್ನು ಅನಾವರಣ ಮಾಡ್ತಾ ಇದ್ದಾರೆ. ಹಾಗೆ ಯೋಗ ಮತ್ತು ಧ್ಯಾನ ಶಿಬಿರಗಳನ್ನು ವೃದ್ಧಾಶ್ರಮಗಳಲ್ಲಿ ಹಿರಿಯ ನಾಗರಿಕರಿಗೆ ನಡೆಸ್ತಾ ಇದ್ದೀವಿ. ಮತ್ತು ಕ್ಯಾನ್ಸರ್ ನಿರ್ಮೂಲನೆಗೆ ಜಾಗೃತಿ ಕಾರ್ಯಕ್ರಮ, ಇದು ಒಂದು ದೊಡ್ಡ ಆಂದೋಲನ ಶಿವಮೊಗ್ಗದಲ್ಲಿ ನಡೀತಾ ಇದೆ. ಪ್ರತಿಯೊಂದು ಸಂಘ ಸಂಸ್ಥೆಯವರು ಕೂಡ ಅವರು ಒಂದು ಸರ್ವೆ ಫಾರಮನ್ನು ಕೊಟ್ಟಿದ್ದಾರೆ. ಮನೆ ಮನೆಗೆ ಹೋಗಿ ನಾವು ಸರ್ವೆ ಮಾಡಿ ಅದರಲ್ಲಿ ಒಂದು 10 ಕ್ವಶನ್ ಇರುತ್ತೆ. ಆ ಕ್ಯಾನ್ಸರ್ ಆಂದೋಲನ ಜಾಗೃತಿ, ಅದರ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ನಮ್ಮ ಸಂಸ್ಥೆ ಕೂಡ 1,500 ಒಂದು ಪತ್ರಗಳನ್ನು ಕೊಟ್ಟಿದ್ದಾರೆ. ನಾವು ಮನೆ ಮನೆಗೆ ಹೋಗಿ ಸರ್ವೆ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವಿದ್ಯಾರ್ಥಿ ಯುವಜನರಿಗೆ ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಯೂತ್ ವಿಂಗ್ ಪ್ರೆಸಿಡೆಂಟ್ ಕೂಡ ಇಲ್ಲೇ ಇದ್ದಾರೆ ಬೃಂದ. ಯುವಜನರಿಗೆ ಯೂತ್ ಎಂಪವರ್ಮೆಂಟ್ ಪ್ರೋಗ್ರಾಮು ಕೂಡ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ನಮ್ಮ ಸಂಸ್ಥೆಯಿಂದ. ಪ್ರತಿಭಾವಂತ ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ನಮ್ಮ ಇಂಡಿಯನ್ ಸೀನಿಯರ್ ಚೇಂಬರಿಂದ ಕೊಡ್ತಾ ಇದ್ದಾರೆ. ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸಂಸ್ಥೆಯಿಂದ ಈ ಒಂದು ಸ್ಕಾಲರ್ಶಿಪ್ ಕೂಡ ಕೊಡ್ತಾ ಇದ್ದಾರೆ. ಇದಿಷ್ಟು ಕೂಡ ನಮ್ಮ ಮೇನ್ ಕಾರ್ಯಕ್ರಮಗಳು ಈ ವರ್ಷ ನಡೀತಾ ಇರೋವಂಥದ್ದು. ನಾವು ಪ್ರತಿ ತಿಂಗಳು ಒಂದು 7-8 ಸರ್ವಿಸ್ ಪ್ರಾಜೆಕ್ಟ್ಗಳನ್ನ ಮಾಡಿಕೊಂಡು ಈಗ ಸುಮಾರು ಒಂದು 105 ನಮ್ಮ ಭಾವನಾ ಸಂಸ್ಥೆಯಿಂದ ಒಂದು 105 ಕಾರ್ಯಕ್ರಮಗಳನ್ನು ಈಗ ಮಾಡಿದ್ದೀವಿ. ಈ ವರ್ಷ 105 ಕಾರ್ಯಕ್ರಮಗಳನ್ನು ಈಗ ಮಾಡಿದ್ದೀವಿ. ಇವತ್ತು ಕೂಡ ಹಲವಾರು ಕಾರ್ಯಕ್ರಮಗಳನ್ನು, ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೊಡುವಂಥದ್ದು, ವೀಲ್ ಚೇರನ್ನು ಶ್ಯಾಮಧಾಮ ವೃದ್ಧಾಶ್ರಮಕ್ಕೆ ಕೊಡುವಂಥದ್ದು, ಹಾಗೆ ಬುದ್ಧಿಮಾಂದ್ಯ ಮಕ್ಕಳ ಶಾಲೆ ಮನಸ್ಫೂರ್ತಿಗೆ ಕಲಿಕಾ ಸಾಮಗ್ರಿಗಳನ್ನು ಕೊಡುವಂಥದ್ದು, ಹಾಗೆ ಆಶಾಕಿರಣ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಗೆ ಟೀ ಶರ್ಟ್ಗಳನ್ನು ಕೊಡುವಂಥದ್ದು, ಸುಮಾರು 7-8 ಕಾರ್ಯಕ್ರಮಗಳು ಇವತ್ತು ಕೂಡ ಸಾಯಂಕಾಲದವರೆಗೆ ಹಮ್ಮಿಕೊಂಡಿದ್ದೀವಿ. ಸಂಜೆ 6:30ಕ್ಕೆ ಮಥುರಾಪೇಟೆಯಲ್ಲಿ ಸಮಾರಂಭ ಪಬ್ಲಿಕ್ ಪ್ರೋಗ್ರಾಮ್ ಇದೆ. ತಾವೆಲ್ಲರೂ ಅದಕ್ಕೂ ಕೂಡ ಬರಬೇಕು ಅಂತ ಹೇಳಿ ಆತ್ಮೀಯವಾಗಿ ಎಲ್ಲರನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ನಿಮ್ಮ ಮುಂದೆ ಬಂದು ನಾನು ಮಾಡಿದ್ದೀನಿ, ಇಂಥ ಕಾರ್ಯಕ್ರಮ ಮಾಡಿದ್ದೀನಿ ಅಂಥೇಳಿ ಪ್ರೆಸ್ ಮೀಟ್ ಮಾಡ್ತಾರೆ. ನಾನು ಕೂಡ ರಾಷ್ಟ್ರಾಧ್ಯಕ್ಷ ಆದಾಗ ನಾನು ಇದು ಮಾಡ್ತೀವಿ ಅಂತ ಯಾವ ಪ್ರೆಸ್ ಮೀಟು ಮಾಡಲಿಲ್ಲ. ಆದರೆ ಈಗ ಏನೇನು ಆಯಾ ಪ್ರದೇಶಗಳಲ್ಲಿ ಮಾಡಿದ್ದೀವಿ ಅದನ್ನು ನಿಮಗೆ ಹೇಳಿ, ನಿಮ್ಮ ಸಹಕಾರದಿಂದ ಈ ಸಂಸ್ಥೆ ಬೆಳೆಯೋದಕ್ಕೆ, ಸಂಸ್ಥೆಯಲ್ಲಿ ಕೆಲಸ ಮಾಡೋರಿಗೆ ಪ್ರೋತ್ಸಾಹ ನೀಡೋದು ನಿಮ್ಮನ್ನು ಈ ಪ್ರೆಸ್ ಮೀಟ್ ಮಾಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಶಿವಮೊಗ್ಗದಲ್ಲಿ ಪ್ರೆಸ್ ಮೀಟ್ ಅಂದರೆ ಅದು ಭಾಳ ಹೆಮ್ಮೆ ವಿಚಾರ. ಯಾಕಂದರೆ ಈ ವ್ಯಕ್ತಿಯ, ಈ ರಾಷ್ಟ್ರಾಧ್ಯಕ್ಷನಾಗಿರೋ ವ್ಯಕ್ತಿಯ ಮೇಕಿಂಗ್ ಇಲ್ಲೇ ಆಗಿದ್ದು ಶಿವಮೊಗ್ಗದಲ್ಲಿ. ಹಾಗಾಗಿ ಇಲ್ಲಿ ಈ ವರ್ಷ ಅಂದರೆ ಇಲ್ಲಿಯ ವ್ಯಕ್ತಿನೇ ರಾಷ್ಟ್ರಾಧ್ಯಕ್ಷ ಆಗಿದ್ದಾನೆ. ಆಮೇಲೆ ಅಲ್ಲಿಯ ಒಬ್ಬ ಮಹಿಳೆ ಅತ್ಯಂತ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡವರು ಸುರೇಖಾ ಮೇಡಮ್ ಅವರು ಈ ವರ್ಷ ರಾಷ್ಟ್ರೀಯ ಉಪಾಧ್ಯಕ್ಷರು. ಈ ಹಿಂದೆ ಈಗ ನಮ್ಮ ರಾಷ್ಟ್ರೀಯ ನಿರ್ದೇಶಕರಾಗಿರ್ತಕ್ಕಂಥ ಪುಷ್ಪಾ ಶೆಟ್ಟಿಯವರು ಹೋದ ವರ್ಷ ಅವರು ರಾಷ್ಟ್ರೀಯ ಉಪಾಧ್ಯಕ್ಷರಾಗಿದ್ದರು. ಅವರು ಅತ್ಯಂತ ಪ್ರತಿಭಾನ್ವಿತ ರಾಷ್ಟ್ರೀಯ ಉಪಾಧ್ಯಕ್ಷರು ಅಂಥೇಳಿ ಪ್ರಶಸ್ತಿ ಪುರಸ್ಕಾರಗಳನ್ನು ಸ್ವೀಕಾರ ಮಾಡಿದ್ದಾರೆ. ಇನ್ನು ಹೋದ ವರ್ಷ ನಮ್ಮ ಶಶಿಕಲಾ ಮೇಡಮ್ ಅಧ್ಯಕ್ಷರಾಗಿದ್ದರು, ಅವರು ಒಳ್ಳೆಯ ಕಾರ್ಯಕ್ರಮಗಳು ಮಾಡಿದ್ದಾರೆ. ಹಾಗಾಗಿ ಈ ವರ್ಷ ಅವರು ಕಾರ್ಯಕಾರಿ ಮಂಡಳಿಯಲ್ಲಿದ್ದಾರೆ. ಒಟ್ಟಿನಲ್ಲಿ ಶಿವಮೊಗ್ಗ ಭಾವನಾ ಅತ್ಯಂತ
ಹೆಚ್ಚು ಸದಸ್ಯರನ್ನು ಹೊಂದಿರುವಂಥ ಘಟಕ. 142 ಜನ ಸದಸ್ಯರನ್ನು ಹೊಂದಿರತಕ್ಕಂಥ ಪ್ರಪಂಚದ ಅತ್ಯಂತ ದೊಡ್ಡ ಘಟಕ. ನಾವು ಬೆಂಗಳೂರಿನಲ್ಲಿ 120 ಜನ ಇದ್ದೀವಿ, ಟೆಲಿಸೇರಿ ಅಂತ ಅಲ್ಲೊಂದು 120 ಜನ ಇದ್ದೀವಿ, ಅಥವಾ ಬೇರೆ ಬೇರೆ ಘಟಕಗಳಲ್ಲಿ 75-80 ಆ ಥರ ಇದ್ದಾರೆ. ಆಮೇಲೆ ಈಗ ಒಂದು ಚಂಗನಾಸೇರಿ ಅಂತೇಳಿ ಅಲ್ಲಿ 120 ಜನರ ಒಂದು ಹೊಸ ಘಟಕ ಓಪನ್ ಆಗಿದೆ. ಈಗ 200 ಘಟಕಗಳನ್ನು ನಾವು ದಾಟಿದ್ದೀವಿ. ಇವತ್ತು ನಿಮ್ಮ ಹತ್ರ ಹೇಳೋಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಇವತ್ತಿನ ದಿವಸ ನಾವು ಪ್ರಪಂಚದಾದ್ಯಂತ 200 ಘಟಕಗಳನ್ನು ನಾವು ಮಾಡಿದ್ದೀವಿ. ದುಬೈನಲ್ಲಿ ಒಂದು 8 ಇದೆ. ಆಗಲೇ ಮೇಡಮ್ ಹೇಳಿದಾಗೆ ಸಿಡ್ನಿನಲ್ಲಿದೆ ಆಸ್ಟ್ರೇಲಿಯಾದಲ್ಲಿ, ಫ್ಲಾರಿಡಾದಲ್ಲಿ US ದಲ್ಲಿದೆ, ಆಮೇಲೆ ಶ್ರೀಲಂಕಾದಲ್ಲಿ 2 ಘಟಕಗಳನ್ನು ಈಗ ಮಾಡಿದ್ದೀವಿ. ಆಮೇಲೆ UK ಐರ್ಲ್ಯಾಂಡಲ್ಲಿ ಮತ್ತು UK 2 ಘಟಕಗಳನ್ನು ಮಾಡಿದ್ದೀವಿ. ಇದು ಏನಂದರೆ ಭಾರತದಲ್ಲಿ 28 ವರ್ಷದ ಹಿಂದೆ ಪ್ರಾರಂಭವಾದಂಥ ಸಂಸ್ಥೆ. ಹೆಚ್ಚಾಗಿ ಕೇರಳ ಮತ್ತು ಕರ್ನಾಟಕದಲ್ಲಿ ಆ್ಯಕ್ಟಿವ್ ಆಗಿರ್ತಕ್ಕಂಥ ಸಂಸ್ಥೆ. ಈಗ ನಮ್ಮ ಬೇರುಗಳನ್ನು ಎಲ್ಲ ಕಡೆ ನಾವು ಪಸರಿಸ್ತಾ ಇದ್ದೇವೆ. ನಮ್ಮ ಮೋಟೋ ರೆಸ್ಪಾನ್ಸಿಬಲ್ ಆ್ಯಂಡ್ ಆ್ಯಕ್ಟಿವ್ ಸಿಟಿಸನ್ಶಿಪ್, ಸೇವಾ ಕಾರ್ಯಕ್ರಮಗಳು ಜೊತೆಗೆ ನಾವು ನಮ್ಮ ಜನರಿಗೆ ಜನಜಾಗೃತಿ, ಕಾನೂನು ಬಗ್ಗೆ ಜಾಗೃತಿ, ಜವಾಬ್ದಾರಿ ಮತ್ತು ಕ್ರಿಯಾಶೀಲ ನಾಗರಿಕತ್ವ, ಆಮೇಲೆ ಸೇವೆ ಮಾಡುವಾಗ ನಿಮ್ಮ ಹಳ್ಳಿಗಳಿಗೆ ಹೋಗಿ ನಿಮ್ಮ ಶಾಲೆ ಹೇಗಿದೆ ನೋಡಿ, ನಿಮ್ಮ ಊರು ರಸ್ತೆಗಳು ಹೇಗಿದೆ ನೋಡಿ ಅಂತ ಹೇಳಿದ್ರೆ ನೋಡಿ ಅಂತಲ್ಲ, ನೋಡಿ ಏನಾದರೂ ಮಾಡಿ ಅಂತ. ಆ ದೃಷ್ಟಿನಲ್ಲಿ ಒಂದು ಜವಾಬ್ದಾರಿಯನ್ನು ಎಚ್ಚರಿಸುವಂಥ ಕೆಲಸವನ್ನು ಈ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಮಾಡ್ತಾ ಇದೆ. ಆಮೇಲೆ ಸೇವಾ ಕಾರ್ಯಕ್ರಮಗಳಲ್ಲೂ ಕೂಡ ಕೇರಳದಲ್ಲಿ ಮತ್ತು ಕರ್ನಾಟಕದಲ್ಲಿ ಭಾಳ ಚೆನ್ನಾಗಿ ಕಾರ್ಯಕ್ರಮಗಳಾಗ್ತಾ ಇದೆ. ಈಗಾಗಲೇ ಮೇಡಮ್ ಹೇಳಿರುವಂಥ ಕಾರ್ಯಕ್ರಮಗಳೇ ಬೇರೆ ಬೇರೆ ಕಡೆ ಎಲ್ಲವೂ ಕೂಡ, ಅದು ಅನಾಥಾಶ್ರಮ ಇರ್ಬೋದು, ಮಾನಸಿಕ ಬುದ್ಧಿಮಾಂದ್ಯರು ಇರ್ಬೋದು, ಅಥವಾ ಅಗತ್ಯತೆ ಇರತಕ್ಕಂಥ ಯಾವುದೇ ರೋಗಿಗಳಿರ್ಬೋದು, ಅಥವಾ ಈ ಕ್ಯಾನ್ಸರ್ ಡಿಟೆಕ್ಷನ್, ಇದೊಂದು ಈ ವರ್ಷ ಫೋಕಸ್ ಆಗಿ ತಗೊಂಡಿದ್ದೀವಿ.